ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಮದುರಿ ಅಂತ ಹೇಳ್ಬಿಟ್ಟು ದಾವಣಗೆರೆ ಬ್ಲಾಕ್ ಟೈರ್ ಬಾಯ್ಸ್ ವತಿಯಿಂದ ಮಾತಾಡ್ತಿದ್ದೀನಿ. ಇವತ್ತು ನಮ್ಮ ವಿಜಯಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಒಂದು ಎಲ್ಲ ಹುಡುಗರು ಸೇರ್ಕೊಂಡು ಒಂದು ಹಬ್ಬದ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಹಾಗೇನೆ ಇಲ್ಲಿ ಬಂದಿರತಕ್ಕಂತ ಎಲ್ಲರಿಗೂ ವಿಜಯಣ್ಣ ಪ್ರೀತಿಯಿಂದ ಮಾತಾಡ್ತಾರಲ್ಲ, ಅದು ನಮಗೆ ತುಂಬಾ ಇಷ್ಟ. ಹಾಗೆ ಈ ಟ್ರೈಲರ್ ನೋಡಿ ತುಂಬಾ ಅಂದ್ರೆ ತುಂಬಾ ಎಕ್ಸೈಟ್. ಈ ತರ ಟ್ರೈಲರ್ ನಮ್ಮ ವಿಜಯಣ್ಣನ ಹಿಸ್ಟ್ರಿ ಒಳಗೆ ನೋಡಿಲ್ಲ, ಆದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ತುಂಬ ಹೃದಯದಿಂದ ಆಲ್ ಓವರ್ ಕರ್ನಾಟಕ ದುನಿಯಾ ವಿಜಯ್ ಅಭಿಮಾನಿಗಳ ವತಿಯಿಂದ ಶುಭ ಹಾರೈಸ್ತೀವಿ. ಹಾಗೆ 52ನೇ ಹುಟ್ಟುಹಬ್ಬಕ್ಕೆ ವಿಜಯಣ್ಣ ಕಾಲಿಡ್ತಾ ಇದ್ದಾರೆ. ಯಂಗ್ ಸ್ಟಾರ್, ಯಂಗ್ ಎನರ್ಜಿ ಬಾಯ್. ಹಾಗೆ ನಮ್ಮ ವಿಜಯಣ್ಣ ಇನ್ನು 100 ಚಿತ್ರಗಳಲ್ಲಿ ಮಿಂಚಲಿ ಅಂತಂದು ಆಶಿಸ್ತಾ, ಹಂಗೆ ಎಲ್ಲಾ ಹೀರೋ ಅಭಿಮಾನಿಗಳಿಗೂ ಸಹ ಇಂತ ಫಿಲಂ ನೋಡಿ ಸಹಕರಿಸಬೇಕಂತ ಕೇಳ್ಕೊಂಡಿದ್ದೀವಿ. ಎಲ್ಲಾ ಅಭಿಮಾನಿಗಳಿಗೂ ಇದೊಂದಲ್ಲ, ಫ್ಯಾನ್ ವಾರ್ ಬಿಟ್ಟು ಎಲ್ಲಾ ಅಭಿಮಾನಿಗಳು ಸಹಕರಿಸಬೇಕು ಫಿಲಂ ನೋಡಿ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಸಪೋರ್ಟ್ ಮಾಡಿ. ವಿಜಯ್ ಅಣ್ಣಂಗೆ ಬ್ಲಾಕ್ ಟೈಗರ್ ಬಾಯ್ಸ್ ಜೈ. ಸಾರ್, ಎಲ್ಲಾ ದುನಿಯಾ ವಿಜಯ್ ಅಭಿಮಾನಿಗಳಿಗೆ ಇದೊಂದು ಹಬ್ಬ. ಯುಗಾದಿ ಹಬ್ಬ ಮಾರ್ಚ್ ಅಲ್ಲಿ ಬಂದ್ರೆ ನಮ್ಮ ದುನಿಯಾ ವಿಜಯ್ ಹಬ್ಬ ಲ್ಯಾಂಡ್ ಲಾರ್ಡ್ ಸಿನಿಮಾ ಮುಖಾಂತರ ಇವತ್ತು ಜನವರಿ 23ನೇ ತಾರೀಕು ಊರಬ್ಬ ಮತ್ತೆ ಜಾತ್ರೆ ನಡೀತಿದೆ. ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಆನೇಕಲ್ಲಿಂದ ಬಂದಿರೋ ಆಲ್ಡ್ ಮರ ಏ ಮಚ್ಚಿ ದುನಿಯಾ ನಮ್ದೇ. ಅಣ್ಣನ ಈ ಸಿನಿಮಾ ಮೈಲಿಗಲ್ಲಾಗೋದು 100% ಸತ್ಯ. ಆಮೇಲೆ ಎಲ್ಲ ಶತಮಾನಗಳಲ್ಲಿ ಯಾರ್ಯಾರು ನೊಂದು ಬಿಂದೋಗಿದ್ದಾರೋ ಹೆಣ್ಣು ಮಕ್ಕಳ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ, ಎಲ್ಲ ಜಾತಿ ಜನಾಂಗ ಪರವಾಗಿ ಮಾಡಿದ ಸಿನಿಮಾ 100 days ಓಡಬೇಕು. ಹಾಗಾಗಿ ಕನ್ನಡ ಜನತೆ ಈ ಸಿನಿಮಾನ ಎತ್ತಿ ಹಿಡ್ದೇ ಹಿಡಿತಾರೆ. ಹಾಗಾಗಿ ತಮ್ಮ ಬೆಂಬಲ ಇರಬೇಕು. ಜೈ ದುನಿಯಾ ವಿಜಯ್ ಅಣ್ಣನ್ಗೆ. ಹೇಳಿ, ಲ್ಯಾಂಡ್ ಲಾರ್ಡ್ ಬರ್ತಾ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ? ಬ್ರೋ, ಲ್ಯಾಂಡ್ ಲಾರ್ಡ್ ಅನ್ನೋದು ಬರೀ ಅವ್ರ ಫಿಲಂ ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೋಸ್ಕರ ಮಾಡಿರುವಂತ ಒಂದು ಸಿನಿಮಾ. ಈ ಸಿನಿಮಾ ನಮ್ಮಣ್ಣ ಅವ್ರು ಹೇಳಿದಾಗೆ ತುಂಬಾ ಜನ ಶೋಷಣೆಗೊಳಪಟ್ಟವರಾಗಿರ್ಬೋದು, ಅವರ ಪರವಾಗಿ ಒಂದು ಧ್ವನಿ ಎತ್ತುವಂತ ಸಿನಿಮಾ ಲ್ಯಾಂಡ್ ಲಾರ್ಡ್. ಹಾಗೆ ದುನಿಯಾ ವಿಜಯ್ ಅವರು ನಮಗೆಲ್ಲ ಆಡಿದ್ದ ಹಾಗೆ 23 ಈ ಫಿಲಂ ಬರ್ತಿದೆ. ಎಲ್ಲರೂ ಈ ಫಿಲಂ ಅನ್ನ ನೋಡಿ ಚೆನ್ನಾಗಿ ಪ್ರೋತ್ಸಾಹಿಸಬೇಕು. ಹಾಗೆ ನಮ್ಮ ರಾಜ್ ಬಿ ಶೆಟ್ಟಿ ಅವ್ರು ಆಕ್ಟಿಂಗ್ ಮಾಡ್ತಿದ್ದಾರೆ. ಅವರು ಒಂದು ಪ್ರಮುಖ ನಟ, ತುಂಬಾ ವರ್ಸಟೈಲ್ ಆಕ್ಟರ್ ಆಗಿದ್ದಾರೆ. ಸೊ ಇಬ್ರು ಮಹಾನಟರು ಆಕ್ಟಿಂಗ್ ಮಾಡುತ್ತಿರೋದ್ರಿಂದ ಈ ಸಿನಿಮಾ ಇನ್ನೂ ಒಳ್ಳೆ ನ್ಯಾಷನಲ್ ಲೆವೆಲ್ ಅಲ್ಲಿ ಹಿಟ್ ಆಗ್ಲಿ ಎಂದು, ಬ್ಲಾಕ್ ಬಸ್ಟರ್ ಸಿಗ್ಲಿ ಎಂದು ಬಯಸುತ್ತಾ, ಲೇ ಮಚ್ಚಿ ದುನಿಯಾ ನಮ್ದು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ದಾವಣಗೆರೆ ಬ್ಲಾಕ್ ಟೈರ್ ಭಾಷೆಯಿಂದ ಜಲ್ದಿ ಮಾತಾಡ್ತಾ ಇದ್ದೀನಿ. ವಿಜಯಣ್ಣನ ಇದೇ ಫಸ್ಟ್ ಅಲ್ಲ ನಾವು ಮೀಟ್ ಮಾಡಿರೋದು. ತುಂಬಾ ಸಲ ಮೀಟ್ ಮಾಡಿದ್ದೀವಿ. 2006ರಿಂದ 2007 ದುನಿಯಾ ಸಿನಿಮಾ ರಿಲೀಸ್ ಆಗಿಂದ ನಾವು ಅಭಿಮಾನಿ ಹಾಕೊಂಡಿದ್ದೀವಿ. ಇವತ್ತು ವಿಶೇಷವಾಗಿ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 52 ವರ್ಷ ದಾಟಿದ್ದಾರೆ. ಇವತ್ತು ಕೂಡ ಐರನ್ ರಾಡಿ ತಂಗಿದ್ದಾರೆ. ಯುವಕರಿಗೆ ಒಂದು ಸ್ಫೂರ್ತಿ ದುನಿಯಾ ವಿಜಯಣ್ಣ ಅಂದ್ರೆ. ಹಾಗೂ ಈ ಒಂದು ಲ್ಯಾಂಡ್ ಲಾರ್ಡ್ ಟೀಸರ್ ಲಾಂಚಿಗೆ, ಟ್ರೈಲರ್ ಲಾಂಚಿಗೆ ಬಂದಿರುವಂತದ್ದು ತುಂಬಾ ಖುಷಿಯಾಗಿದೆ. ನಾವು ಬೆಳಗ್ಗೆ ಒಂದು 3:30ಗೆ ಬಂದಿದ್ದೀವಿ. ಬೆಳಗ್ಗೆ 3:30ಗೆ ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ದಾವಣಗೆರೆಯಿಂದ ತುಂಬಾ ಖುಷಿಯಿಂದ ಒಂದು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಂತ ಅಭಿಮಾನಿಗಳೆಲ್ಲರಿಗೂ ಅನ್ನ ಸಂತರ್ಪಣೆ ಇದೆ ಮತ್ತು ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಒನ್ಸ್ ಅಗೇನ್ ಲ್ಯಾಂಡ್ ಲಾರ್ಡ್ ಆಲ್ ದಿ ಬೆಸ್ಟ್. ಎಲ್ಲಿಂದ ಬಂದಿದ್ದು? ಆಕ್ಚುಲಿ ನಾವು ಗುಲ್ಬರ್ಗಿಂದ ಬಂದಿದ್ದೀವಿ. ಗುಲ್ಬರ್ಗದಿಂದ. ಗುಲ್ಬರ್ಗ. ಓಕೆ, ದುನಿಯಾ ವಿಜಯ್ ದೊಡ್ಡ ಫ್ಯಾನ್ ಅಥವಾ ಹೇಗೆ? ಖಂಡಿತ ಹೌದು. ಆಕ್ಚುಲಿ ಇವತ್ತು ಸರ್ ಅವ್ರದ್ದು ಒಂದು ಟ್ರೈಲರ್ ಲಾಂಚು, ಇನ್ನೂ ಸ್ವಲ್ಪ ದಿನದಲ್ಲೇ ಸಿನಿಮಾ ಕೂಡ ಲಾಂಚ್ ಇದೆ. ಸೊ ಟ್ರೈಲರ್ ಲಾಂಚ್ ಅಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ಲೇಬೇಕಂತ ಕಂಪ್ಲೀಟ್ ಫ್ಯಾಮಿಲಿನ ಕರ್ಕೊಂಡ್ ಬಂದಿದ್ದೀವಿ. ಆಲ್ಮೋಸ್ಟ್ ಬೆಳಗ್ಗೆನೆ ಬೇಗ ಬಂದು ತುಂಬಾ ಹೊತ್ತಿಂದ ಸರ್ವಿಸ್ ಕಾಯ್ತಾ ಇದ್ವಿ ನಾವು. ಓಕೆ, ಏನ್ ಇಷ್ಟ ಆಗಿದೆ ದುನಿಯಾ ವಿಜಯ್ ಅವ್ರದ್ದು? ಇಲ್ಲ ಸರ್, ಫಸ್ಟ್ ಆಫ್ ಆಲ್ ದುನಿಯಾ ವಿಜಯ್ ಅಂದ್ರೇನೆ ಇಷ್ಟ, ಅದ್ರಲ್ಲಿ ಮತ್ತೇನು ಇಷ್ಟ ಆಗುತ್ತೆ ಅಂತ ಕೇಳೋದಿಲ್ಲ. ಅಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಲ್ಲಿ ಏನು ಮಾಡ್ತಾರೆ ತುಂಬಾ ಜನ ಆರ್ಟಿಸ್ಟ್ಗಳು, ಅದರಲ್ಲಿ ದುನಿಯಾ ವಿಜಯ್ ಸರ್ ಕೂಡ ಒಬ್ಬರು ತುಂಬಾ ಒಳ್ಳೆ, ತುಂಬಾ ಪ್ರಮುಖರು ಆಕ್ಚುಲಿ ಹೇಳ್ಬೇಕಂತಂದ್ರೆ. ಸ್ಪೆಷಲಿ ನಮಗೆ ಉತ್ತರ ಕರ್ನಾಟಕದವ್ರಿಗೆ ದುನಿಯಾ ಸರ್ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅಂತಂದ್ರೆ, ಸೊ ಭೀಮಾ ತೀರದಿಂದ ಹಿಡ್ಕೊಂಡು ಇವತ್ತಿನ ತನಕನು ಅವರ ಒಂದು ನಡೆ ನುಡಿ, ಹಾವಭಾವ ಎಲ್ಲಾನು ಸೇಮ್ ಇದೆ, ಏನೂ ಚೇಂಜ್ ಆಗಿಲ್ಲ, ಯಾವುದೇ ರೀತಿ ಆಟಿಟ್ಯೂಡ್ ಇಲ್ಲ. ಸೊ ಅದಕ್ಕೆ ನಾವು ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ನಮ್ಮ ಮನಸ್ಪೂರ್ವಕವಾಗಿ ಗೆಲ್ಲಿಸಲೇಬೇಕು ಅನ್ನೋ ಒಂದು ಹಠ ತೊಟ್ಟು, ಸೊ ಉತ್ತರ ಕರ್ನಾಟಕದಿಂದ ಸಾಧ್ಯ ಆದಷ್ಟು ಅಭಿಮಾನಿಗಳು ಜಾಗ ಬಂದಿದ್ದೀವಿ ನಾವು. ಈಗ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ 23ಗೆ. ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ? ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದ್ದೀನಿ. ಬಿಕಾಸ್ ಯಾಕಂತಂದ್ರೆ ಇವಾಗ ಲ್ಯಾಂಡ್ ಲಾರ್ಡ್ ಈಗ ಉತ್ತರ ಕರ್ನಾಟಕದಲ್ಲಿ ಆಕ್ಚುಲಿ ಹಬ್ಬ ಇದು. ಇಲ್ಲಿ ಜನಕ್ಕೆ ಕೇವಲ ಬರೀ ಸಿನಿಮಾ ಆಗಿರ್ಬೋದು ಇದು, ಬಟ್ ನಮ್ಮ ಕಡೆ ಇದೆಲ್ಲ ಹಬ್ಬ ತರ ಆಚರಿಸ್ತೀವಿ ನಾವು ಒಂದು ಲೆಕ್ಕಕ್ಕೆ. ಲ್ಯಾಂಡ್ ಲಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ ಅಂದ್ರೆ ನಾವು ತುದಿಗಳನ್ನ ಕಾಯ್ತಾ ಇದೀವಿ ಇವಾಗ.
ಓಕೆ ಕವರ್ ಸಾಂಗ್ ಮಾಡಿದೀನಿ ಅಂತಂದ್ರೆ ಯಾರು ಓಕೆ ಆಕ್ಚುಲಿ ನನ್ನ ಹೆಸರು ಸಚಿನ್ ಅಂತ ಹೇಳಿ ನಾವು ಈ ಒಂದು ಸಿನಿಮಾದ ಲ್ಯಾಂಡ್ ರೋಡ್ ಸಿನಿಮಾದಲ್ಲಿ ನಿಂಗವ ನಿಂಗವ ಅಂತ ಒಂದು ಸಾಂಗ್ ಏನಿದೆಯಲ್ಲ, ಸೊ ಆ ಒಂದು ಸಾಂಗಿನ ಒಂದು ಕವರ್ ಸಾಂಗ್ನ ಮಾಡಿದ್ದೀವಿ. ಸೊ ಇದು ಪುಷ್ಪ ಅಂತ ಹೇಳ್ಬಿಟ್ಟು ರಚಿತಾರಾಮ್ ಅವ್ರದ್ದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಅನೂಪ್ ಅಂತ ಒಬ್ರು ಸೊ ಲೀಡ್ ಮಾಡಿದ್ದಾರೆ, ಅವ್ರು ಇವಾಗ ಇಲ್ಲಿ ಇಲ್ಲಿಲ್ಲ. ಸೊ ನಾನು ಈ ಒಂದು ಕವರ್ ಸಾಂಗ್ಗೆ ನಾನೇ ಡೈರೆಕ್ಷನ್ ಮಾಡಿರೋದು, ಸಚಿನ್ ಭೀಮ್ರಾ ಅಂತ ನನ್ನ ಹೆಸರು. ಸೊ ಇವತ್ತು ನಮಗೆ ವಿಚಾರಣ ತೋರಿಸ್ಬೇಕು ಅನ್ನೋ ಒಂದು ಕಾತುಕದಲ್ಲಿ ಬಂದಿದ್ದೀವಿ. ಒಂದ್ ವೇಳೆ ಅವ್ರು ಏನಾದ್ರು ನೋಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ನನ್ನ ಹೆಸರು ಶರತ್ ಅಂತ, ನಾನು ದಾವಣಗೆರೆಯಿಂದ ಬಂದಿರೋದು. ದುನಿಯಾ ವಿಜಯ ಅಪ್ಪಟ ಅಭಿಮಾನಿ. ಇದೇನು ನಾವು ಮೊದಲ ಸತಿ ಏನ್ ಬರ್ತಾ ಇಲ್ಲ, ನಾವು ಅವಾಗ ಬರ್ತಾನೆ ಇರ್ತೀವಿ. ಈಗ ಬಂದಿರೋದು ಉದ್ದೇಶ ಏನಂದ್ರೆ ಲ್ಯಾಂಡ್ ಲಾರ್ಡ್ ಟ್ರೈಲರ್ ಲಾಂಚ್ಗೆ ಬಂದಿದ್ದೀವಿ ನಾವು. ಇದೊಂದು ಸಿನಿಮಾ ಶತದಿನೋತ್ಸವವನ್ನು ಆಚರಿಸಲಿ ಅಂತ ನಾವು ಬೇಡಿಕೊಳ್ಳುತ್ತೇವೆ. ಎಲ್ಲರೂ ಸಿನಿಮಾವನ್ನು ಪೈರಸಿ ಮಾಡದೆ ಎಲ್ಲರೂ ಸಿನಿಮಾವನ್ನು ಥಿಯೇಟರ್ಗೆ ಬಂದು ನೋಡಿ ಎಲ್ಲ ಕನ್ನಡ ಜನತೆಯನ್ನು ಬೆಳೆಸಿಕೊಳ್ಳಿ. ಸಿನಿಮಾನ ಪೈರಸಿ ಮಾಡಿದಂತ ಮಕ್ಕಳು ತಂದೆ ಹುಟ್ಟಿದ ಮಕ್ಕಳಲ್ಲ, ತಂದೆ ಹುಟ್ಟಿದ ಮಕ್ಕಳು. ಸಿನಿಮಾನ ಯಾರು ಇಂಡಸ್ಟ್ರಿನ ಪೈರಸಿ ಮಾಡೋರು ಥಿಯೇಟರ್ಗೆ ಬಂದು ಸಿನಿಮಾ ತಂದೆ ಹುಟ್ಟಿದ ಮಕ್ಕಳೇ ಅವರು. ತಂದೆ ಹುಟ್ಟಿದ ಮಕ್ಕಳು ಯಾರು ಮಾಡಲ್ಲ ಪೈರಸಿ. ಯಾಕಂದ್ರೆ ಕೋಟಿ ಗಂಟೆ ಬಂಡವಾಳ ಹಾಕಿ ಸಿನಿಮಾ ಮಾಡ್ತಾರೆ. ಬಂದ್ಬಿಟ್ಟು ಪೈರಸಿ ಮಾಡ್ಬಿಟ್ರೆ ಅಲ್ಲ. ಅವ್ರು ಏನೇ ಮಾಡಿದ್ರು ಕೂಡ ನಮ್ಮ ದುನಿಯಾ ವಿಜಯ ಅಭಿಮಾನಿಗಳು ಥಿಯೇಟರ್ ಅಲ್ಲೇ ಸಿನಿಮಾ ನೋಡು, ಥಿಯೇಟರ್ ಅಲ್ಲೇ 100 ಡೇಸ್ ಓಡಿಸೋದು ಇದು ಪಕ್ಕ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ವಿಜಯ್ ಬಾಸ್. ನಿಮ್ಮ ಹೆಸರು? ಓಕೆ, ಈಗ ಲ್ಯಾಂಡ್ ಲಾರ್ಡ್ ಮೂವಿ ರಿಲೀಸ್ಗೆ ಬಂದಿದ್ದೀರಾ, ಏನ್ ಅನಿಸ್ತು ಅಂತ? ಖುಷಿ ಆಯ್ತು ಸರ್. ಖುಷಿ ಆಯ್ತು. ಸರ್ ನಾನು ನೋಡಿದ್ದಿಲ್ಲ, ಈಗ ಫಸ್ಟ್ ಟೈಮ್ ನೋಡ್ತಾ ಇರೋದು, ಖುಷಿ ಆಯ್ತು. ಓಕೆ, ಅಂದ್ರೆ ಮೂವಿಯಲ್ಲಿ ನೋಡಿದ್ರಾ ಮುಂಚೆ? ಭೀಮಾ ಮೂವಿ ನೋಡಿದ್ದೀನಿ, ಥಿಯೇಟರ್ ಥಿಯೇಟರ್ ಅಲ್ಲಿ ನೋಡಿದ್ದೀರಾ? ಬಟ್ ಲೈವ್ ಆಗಿ ನೋಡಿದ್ದೆ ಫಸ್ಟ್? ರಿಯಲ್ ಆಗಿ ನೋಡಿದ್ದೆ ಫಸ್ಟ್. ಓಕೆ, ಏನ್ ಅನಿಸ್ತು ಅಂತ ನೋಡ್ಬಿಟ್ಟು? ಏನ್ ಸರ್ ನೋಡಿ ಏನ್ ಅನಿಸ್ತು? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ಅವ್ರ ಜೊತೆ ಒಂದು ಫೋಟೋ ತಗೋಬೇಕು, ಸೆಲ್ಫಿ ತಗೋಬೇಕು ಅನ್ನೋದು ಆಸೆ. ಅವ್ರ ಜೊತೆ ಒಂದು ಸೆಲ್ಫಿ ತಗೋಬೇಕು ಅಂತನಾ? ಹಾ ಸರ್. ಅವ್ರ ಜೊತೆ ಸೆಲ್ಫಿ ತಗೋಬೇಕು ಅಂತನಾ? ಹಾ ಆಸೆ. ಓಕೆ, ಅವ್ರದ್ದು ಮೂವಿ ರಿಲೀಸ್ ಆಗ್ತಿದೆ, ಹೋಗ್ತೀರಾ ನೆಕ್ಸ್ಟ್? ನಾವು ಹೋಗ್ತೀವಿ ಸರ್. ವೇಟ್ ಮಾಡ್ತಿದ್ರಾ ಹೋಗಕ್ಕೆ? ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ಗಂಡು ಗಲಿಗಳ ಗುಂಡಿಗೆ ಗೆದ್ದ ಕರುನಾಡ ಕಂಡ ಕರಿಚಿರತೆ 6 ಪ್ಯಾಕ್ ಕಿಂಗ್ ನಮ್ಮ ದುನಿಯಾ ವಿಜಯ ಅಣ್ಣನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಜಡೇಶ್ ಸಾರು ಹಾಕ್ಸವ್ರೆ ಅಣ್ಣನಿಗೆ ಜಡೆ, ಜಡೇಶ್ ಸಾರು ಹಾಕ್ಸವ್ರೆ ಅಣ್ಣನಿಗೆ ಜಡೆ. ಅಣ್ಣ ನಿಂತ್ಕೊಂಡವ್ರೆ ತಟ್ಟಿ ತೊಡೆ, ಆಗಿರ್ಲಿ ಪಡೆ, ನಾವು ರೆಡಿ. ಸೈಲೆಂಟ್ ಆಗಿ ನಿಂತ್ಕೊಂಡು ಸೆಲ್ಯೂಟ್ ಹೊಡೆದವನು ಅನ್ಕೋಬೇಡಿ. ನಮ್ಮ ತಂಟೆಗೆ ಬರಬೇಡಿ, ನಮ್ಮ ಸಹವಾಸವನ್ನು ಮಾಡಬೇಡಿ. ನಮ್ದು ಒಂಥರ ಸ್ಟ್ರಾಂಗ್ ಬಾಡಿ. ನಿಮ್ಮ ಹೆಸರು? ಪುಷ್ಪ ಅಂತ. ಓಕೆ, ಡ್ಯಾನ್ಸರಾ ನೀವು? ಇಲ್ಲ. ಡ್ಯಾನ್ಸರ್ ಇಲ್ಲ. ಓಕೆ, ಕವರ್ ಸಾಂಗ್ ಮಾಡಿದ್ದೀರಾ ಅವ್ರದ್ದು? ಮಾಡಿದ್ವಿ. ಹೇಗಿತ್ತು ಅಂತ? ಚೆನ್ನಾಗಿತ್ತಾ? ಓಕೆ, ಯಾವ ಸಾಂಗಿಗೆ ಕವರ್ ಸಾಂಗ್ ಮಾಡಿದ್ದೀರಾ? ನಿಂಗವ ನಿಂಗವ ಸಾಂಗ್. ಬಳ್ಳಾರಿಯಿಂದ ಬಂದಿರೋದು, ಕಂಪ್ಲಿ ತಾಲೂಕು ನಂಬರ್ 15 ಗೋನಾಳ್ ಗ್ರಾಮದಿಂದ ಬಂದಿದ್ವಿ, ಹಳ್ಳಿಯಿಂದ ಬಂದಿದ್ವಿ ನಾವು. ಬಹಳ ಆಸೆ ನಮಗೆ ದುನಿಯಾ ವಿಜಯ್ ಸರ್ ನೋಡ್ಬೇಕಂದ್ರೆ ಬಹಳ ಆಸೆ. ಮೊದಲಾಗಿ ಬಹಳ ಖುಷಿಯಿಂದ ಹೇಳ್ತೀನಿ ಅಂದ್ರೆ, ಕರ್ನಾಟಕದ ನಮ್ಮ ದುನಿಯಾ ವಿಜಯ್ ಅಭಿಮಾನಿಗಳ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೆ ಬಹಳ ಪಂಚಪ್ರಾಣ. ಯಾಕಂದ್ರೆ ಹಳ್ಳಿಲಿದ್ದ ಬೆಳೆದವ್ರು, ಹಳ್ಳಿ ಪ್ರತಿಭೆ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ ನಿಂತಾರೆ ಅಂದ್ರೆ ನಮ್ಮ ದುನಿಯಾ ವಿಜಯ್ ಸರ್ ನಮಗೆ ಒಂದು ಇನ್ಸ್ಪಿರೇಷನ್. ನಾವು ಹಳ್ಳಿಲಿ ಇದೀವಿ, ನಾವು ಹಳ್ಳಿಲಿ ಎಲ್ಲಾ ಕೆಲಸ ಮಾಡ್ತೀವಿ. ಇವಾಗ ನಮಗೂ ಸಿನಿಮಾ ಮಾಡೋಕೆಂಬ ಆಸೆ. ಆ ತರ ಆಸೆ ಹುಟ್ಟ ಕಾರಣನೇ ನಮಗೆ ಸ್ಯಾಂಡಲ್ವುಡ್ ಸಲಗ. ಈ ಸಂತೋಷ ನಮಗೆ ಎಮೋಷನಲ್ ತಡ್ಕೊಂತ ಆಗ್ತಾ ಇಲ್ಲ. ಯಾಕಂದ್ರೆ ಈ ಅಭಿಮಾನಿಗಳು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಅಣ್ಣನ್ ನೋಡಕ್ ಬಂದಿದ್ದಾರೆ. ಓಕೆ, ಇವತ್ತು ಲ್ಯಾಂಡ್ ಲಾರ್ಡ್ ಅಭಿಮಾನಿಗಳ ಉತ್ಸವ ಅಂತಾನೆ ಮಾಡ್ತಾ ಇದಾರೆ. ಯಾರು ನಮ್ ದೊರೆ ಅಲ್ಲಿ ಇದಾರೆ, ಸ್ಟೇಜ್ ಮೇಲೆ ಇದಾರೆ. ಅವರಿಗೆ ಇಲ್ಲಿದ್ದಾನೆ ನಾನು ನಮಸ್ಕಾರ ಹೇಳ್ತೀನಿ. ಯಾಕೆಂದ್ರೆ ಎಲ್ಲಾ ಅಭಿಮಾನಿಗಳ ಪರವಾಗಿ, ನನ್ನ ಪರವಾಗಿ, ಕರ್ನಾಟಕ ಜನತೆ ಪರವಾಗಿ ಇಲ್ಲಿದ್ದ ನಮಸ್ಕಾರ ಹೇಳ್ತೀನಿ ನಾನು ಅಭಿಮಾನಿ. ಯಾಕಂದ್ರೆ ನಾವು ನೋಡಕ್ಕೆ ಬಹಳ ಪರದಾಡಬೇಕು. ಇಲ್ಲ, ನಾವು ಇಲ್ಲೇ ದೂರದಿಂದ ನೋಡಿ ಅಣ್ಣ ನೀನ್ ಚೆನ್ನಾಗಿರೋ, ಆರಾಮಿರೋ, 100 ವರ್ಷ ಸುಖವಾಗಿ ಬಾಳು. ಅದೇ ರೀತಿ ಮತ್ತೆ 23ನೇ ತಾರೀಕು ಇದೇ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಎಲ್ಲಾ ಸಮಸ್ತ ತಾಯಂದಿರು, ಅಣ್ಣಂದಿರು, ಕರ್ನಾಟಕದ ಪರವಾಗಿ ನನ್ನ ಕೈ ಮುಗಿದು ಕೇಳಿಕೊಳ್ಳುವುದು ಏನೆಂದರೆ, ನನ್ನ ಅಣ್ಣನ ಅಂದ್ರೆ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಒಂದು 23ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ನೋಡಿ ಆಶೀರ್ವದಿಸಿ ಯಶಸ್ವಿಗೊಳಿಸಿ ಕನ್ನಡ ಚಿತ್ರವನ್ನು ಬೆಳೆಸಿ ಉಳಿಸಿ ಮುನ್ನಡೆಸ್ಕೊಂಡು ಹೋಗಿ. ಜೈ ಭುವನೇಶ್ವರಿ ದೇವಿ, ಜೈ ಸ್ಯಾಂಡಲ್ವುಡ್ ಸಲಗ. ವಿಜಯಣ್ಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 52ನೇ ವಿಜಯಣ್ಣ ಅವ್ರದ್ದು ಒಂದು ಡೈಲಾಗ್ ಕೇಳಕ್ ಇಷ್ಟಪಡ್ತೀನಿ.
ಗೆದ್ದವನ್ಗೆ ಜೈಕಾರ, ಬಿದ್ದವನ್ಗೆ ಹೂನಾರ, ಪಾಪ ಪುಣ್ಯ ಎಲ್ಲ ಪುಸ್ತಕದ ಮೇಲೆ, ದುಡ್ಡಿದ್ರೆ ದುನಿಯಾ ಮೇಲೆ. ಜೈ ವಿಜಯಣ್ಣ. ನಮ್ಮ ಹೆಸರು ವೀರೇಶ ಅಂತ. ಎಲ್ಲಿಂದ ನಾವು ಬಂದಿದ್ದೀರಾ? ಬಳ್ಳಾರಿ ಆ ಕಡೆಯಿಂದ ಕೊಳಗಲ್ ಅಂತ ಹಳ್ಳಿ ನಮ್ದು. ಬಳ್ಳಾರಿಯಿಂದ ಅಂದ್ರೆ 450 ಕಿಲೋಮೀಟರ್ಲಿಂದ ಬಂದಿದೀವಿ ಅಣ್ಣನ್ ನೋಡಕ್ಕೆ. ಅಣ್ಣ ಅಂದ್ರೆ ನಮ್ಗೆ ದುನಿಯಾ ಸಿನಿಮಾ ನೋಡಿದ್ರಿಂದ ಇಷ್ಟನೇ ಅಣ್ಣ ಅಂದ್ರೆ. ನಮ್ಮಣ್ಣ ಎಷ್ಟು ಇಷ್ಟ ಅಂದ್ರೆ ಪ್ರತಿ ಬರ್ತ್ಡೇಗೆ ಸೆಲೆಬ್ರೇಟ್ ಮಾಡ್ತೀವಿ ನಾವು ಬಂದಿಲ್ಲಿ. ಬಂದು ಆಡಿಯೋ ಫಂಕ್ಷನ್ ಅಂತ ಬಂದು ನೋಡಿ ಅಣ್ಣನ್ ನೋಡಿ ಖುಷಿ ಆಯ್ತು. ಅದೇ ರೀತಿ ನಮ್ಮಣ್ಣ ಹೀಗೆ ನೂರಾರು ಕಾಲ ಚೆನ್ನಾಗಿರ್ಲಂತ ದೇವ್ರನ್ನ ಕೇಳ್ಕೊತೀವಿ. Thank you. ಧನುಷ್ ಅಂತ. Okay. ಎಲ್ಲಿಂದ ಬಂದಿದ್ದು? ನಾನು ಬೆಂಗಳೂರಿಂದಾನೆ. ದುನಿಯಾ ವಿಜಯ್ ಅಣ್ಣನ ಮನೆ ಹತ್ರನೇ ಇರೋದು. ಓಕೆ, ಎಷ್ಟು ವರ್ಷದಿಂದ ನೀವು ಅವ್ರಿಗೆ ಫ್ಯಾನ್ ಆಗಿದ್ದೀರಾ? ನಾನು ಸುಮಾರು ಏನಿಲ್ಲ ಅಂದ್ರೆ ದುನಿಯಾ ವಿಜಯ್ ಅಣ್ಣಗೆ ಒಂದು 5-6 ವರ್ಷದಿಂದ ಫ್ಯಾನು. ದುನಿಯಾ ವಿಜಯ್ ಅಣ್ಣಗೆ ದುನಿಯಾ ವಿಜಯ್ ಅಂದ್ರೆ ತುಂಬಾ ಇಷ್ಟ. ಯಾಕೆ ಇಷ್ಟ ಅಂತ? ಸರ್ ಯಾಕೆ ಇಷ್ಟ ಅಂತ ಅಂದ್ರೆ ಹೌದು, ಸ್ಟಂಟ್ ಇಷ್ಟ ಆಗುತ್ತಾ ಅಥವಾ ಏನೋ ಸರ್ ಅವರು trailer ಆಗಿರ್ಬೋದು, ಏನ್ ಇಷ್ಟ ಆಗುತ್ತೆ ಅಂತ ಅವ್ರು? ಅವರು ನನ್ಗೆ ಮಾತಾಡೋ ಮಾತಲ್ಲೇ ಒಂದು ತೂಕ ಐತೆ. ದುನಿಯಾ ವಿಜಯ್ ಅಣ್ಣನ ಏನೋ ಒಂಥರ ಇಷ್ಟ ಅಂದ್ರೆ ಅವ್ರ ಫಿಲಮ್ ಆಗಿರ್ಬೋದು, ಅವ್ರ ಫೈಟಿಂಗ್ ಆಗಿರ್ಬೋದು, ಅವ್ರು ಮಾತಾಡೋ ಗತ್ತಾಗಿರ್ಬೋದು, ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿ ಮಾತಾಡ್ತಾರೆ. ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಇಷ್ಟ ದುನಿಯಾ ವಿಜಯ್ ಅಣ್ಣಗೆ. ಸೊ ಇದೇ 20ಕ್ಕೆ ದುನಿಯಾ ವಿಜಯ್ ಅಣ್ಣನ ಬರ್ತಡೆ. ಎಲ್ಲಾರು ಬಂದು ದುನಿಯಾ ವಿಜಯ್ ಅಣ್ಣಗೆ ಹಾರೈಸ್ಬೇಕು. ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ದುನಿಯಾ ವಿಜಯ್ ಅಣ್ಣನ್ಗೆ. ಜೈ ದುನಿಯಾ ವಿಜಯ್ ಅಣ್ಣ. ಇದೇ 23ಕ್ಕೆ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತೈತೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಫಿಲಂ ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಎಲ್ಲರೂ ಬಂದು ಹಾರೈಸ್ಬೇಕು. ಇದೇ 23 ರಿಲೀಸ್ ಆಗ್ತೈತೆ ಲ್ಯಾಂಡ್ ಲಾರ್ಡ್. ಅವ್ರಿಗೆಲ್ಲ ನಾವೇ ಗಾಡು, ಮಾತಾಡ್ದವ್ರಿಗೆಲ್ಲ ಕೊಡ್ತೀವಿ ಲಾಡು. ಜೈ ದುನಿಯಾ ವಿಜಯ್. ಹುಡುಗಿರಿಗೆ ಹಚ್ಕೋಕೆ ಬೇಕು ಪೌಡ್ರು. ಈ ಸತಿ ಬ್ಲಾಕ್ ಬಸ್ಟರ್ ಲ್ಯಾಂಡ್ ಲಾರ್ಡ್ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳು ವಿಜಯ್ ಸರ್. ಜಿಲ್ಲೆ ಜಮಖಂಡಿ ತಾಲೂಕಿನ ತೆರದಾ ಗ್ರಾಮದಿಂದ ಆಗಮಿಸಿದ್ವಿ. ನಾವು ದುನಿಯಾ ವಿಜಯ್ ಸರ್ ಪಕ್ಕಾ ಅಭಿಮಾನಿ. ಮತ್ತೆ ಇನ್ನೊಂದೇನ ಲ್ಯಾಂಡ್ ಯಶಸ್ವಿ ಚಿತ್ರ, ಒಂದು ಜನರ ಮತ್ತು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಫಿಲ್ಮ್. ಎಲ್ಲಾರು ದಯವಿಟ್ಟು ಅಭಿಮಾನಿಗಳಾಯ್ತು ಎಲ್ಲಾರು ಫ್ಯಾಮಿಲಿ ಕುತ್ಕೊಂಡು ನೋಡಂತ ಆಶೀರ್ವಾದ ಮಾಡಿ ದುನಿಯಾ ವಿಜಯ್ ಸರ್ಗೆ ಯಶಸ್ವಿ ಆಗ್ಲಿ ಅಂತ ಕೇಳ್ತೇನೆ ದೇವರಲ್ಲಿ. ದೇವಿಗೆ ಬಯಲುಸೀಮೆ ಮಂದಿ ಇದೀವಿ ನಾವು. ನೀರ್ ಕೇಳಿದ್ರೆ ಜೀವನೇ ಕೊಡ್ತೀವಿ. ಎಲ್ಲೇ ಜೀವ ತೆಗಿಯಕ್ ಬರೀ ಅವ್ರ ಕತ್ತೇನೆ ಕೊಯ್ತೀವಿ. ಜೈ ಭೀಮ್. ನಿಮ್ಮ ಹೆಸರು? ಓಕೆ, ದುನಿಯಾ ವಿಜಯ್ ಸರ್ ನೋಡಿದ್ರಾ? ಏನಯ್ಯ, ಖುಷಿ ಆಯ್ತಾ? ಓಕೆ, ಅವ್ರ ಮೂವಿ ನೋಡ್ತೀರಾ ನೀವು? ಚೆನ್ನಾಗಿರುತ್ತಾ? ಸೂಪರ್. ದುನಿಯಾ ವಿಜಯ್ ಸರ್ ನೋಡಿದ್ರಾ? ನೋಡಿದೆ ಸರ್. ಏನ್ ಅನಿಸ್ತು? ಖುಷಿ ಅನಿಸ್ತು. ಖುಷಿ ಅನಿಸ್ತಾ? ಅವ್ರದ್ದು ನೆಕ್ಸ್ಟ್ ಮೂವಿ ರಿಲೀಸ್ ಇದೆ, ಏನಂತೀರಾ? ನೋಡ್ಬೇಕನ್ನಿಸ್ತೆ ಸರ್. ನೋಡ್ಬೇಕನ್ನಿಸ್ತೆ. ಹೋಗ್ತೇವೆ ಸರ್. ಮುಂಚೆ ಅವ್ರ ಮೂವಿ ನೋಡಿದ್ದೀರಾ? ನೋಡಿದೆ. ನೋಡಿದ್ದೀರಾ? ಕನಕಾಯನ್ ಪಿಕ್ಚರ್ ನೋಡಿದೆ. ಚೆನ್ನಾಗಿದೆ ಅದು. ನೀವು ನೋಡಿದ್ದೀರಾ ಅವ್ರದ್ದು? ನೋಡಿದ್ದೀನಿ ನಾನು. ಮಗುನೆಲ್ಲ ಎತ್ಕೊಂಡ್ ಬಂದಿದ್ದೀರಾ? ಯಾಕೆ? ದುನಿಯಾ ವಿಜಯ್ ಸರ್ ನೋಡ್ಬೇಕಂತ. ನೋಡ್ಬೇಕು ಅಂತ ಬಂದಿದ್ರಾ? ನೋಡಿದ್ರಾ? ನೋಡಿದ್ವಿ. ಎಲ್ಲಿಂದ ಬಂದಿದ್ದೀರಿ ನೀವು? ನಾವು ಬಿಜಾಪುರಿಂದ ಬಂದಿರೋದು. ಬಿಜಾಪುರಿಂದ ಕರ್ನಾಟಕ ಬಿಜಾಪುರ. ಓಕೆ, ನೋಡಿ ನಿಮ್ಮ ಹೆಸರು? ಸರ್ ಲಿಂಗರಾಜ್ ಅಂತ. ಓಕೆ, ಈಗ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಿದೆ, ಏನಂತೀರಾ? ಸರ್ ದುನಿಯಾ ವಿಜಯ್ ದೊಡ್ಡ ಅಭಿಮಾನಿ. ನಾನು ಬಿಜಾಪುರದಿಂದ ಬಂದಿದ್ದೀನಿ ನೋಡಿ, ಫ್ಯಾಮಿಲಿ ತಗೊಂಡ್ಬಂದಿದ್ದೀನಿ. ಓಕೆ, ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಮ್ಯಾಮ್, ನಿಮ್ಮ ಹೆಸರು? ರಾಜೇಶ್ವರಿ ಅಂತ. ಓಕೆ, ಮಗುನೆಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ವಿಜಯ್ ಸರ್ ನೋಡ್ಬೇಕು. ವಿಜಯ್ ಸರ್ ನೋಡ್ಬೇಕು ಅಂತ ಬಂದ್ರಾ? ನೋಡಿದ್ರಾ? ಇನ್ನೊಂದೇನಂದ್ರೆ ಡಿಂಪಲ್ ಕುಮಾರ್ ರುಚಿತರಾಮ್ ಅವ್ರು ಬಂದಿಲ್ಲ ಅನ್ನೋ ಫೀಲ್. ಅವ್ರ ನಂಬರ್ ನೋಡಿದ್ರೆ ಖುಷಿ ಆಗ್ತಿತ್ತು. ಓಕೆ, ಹೇಳಿ ಇವಾಗ ನೋಡಿದ್ರಲ್ಲ ಏನ್ ಅನಿಸ್ತು ಅಂತ? ಫುಲ್ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಖುಷಿ ಆಯ್ತಾ? ಅವ್ರ ಜೋಡಿ ಒಂದ್ ಸೆಲ್ಫಿ ತಗೊಂಡ್ರೆ ಫುಲ್ ಖುಷಿ ಕೊಡುತ್ತೆ. ಓಕೆ, ಸೆಲ್ಫಿ ತಗೋಬೇಕಂತನಾ? ಓಕೆ, ಆ ಕಡೆ ನೋಡೋಣ. ಮ್ಯಾಮ್, ನಿಮ್ಮ ಹೆಸರು? ಸವಿತಾ. ಓಕೆ, ಫಸ್ಟ್ ಟೈಮ್ ನೋಡಿದ್ದ ದುನಿಯಾ ವಿಜಯ್ ಅವ್ರನ್ನ? ಫಸ್ಟ್ ಟೈಮ್ ಸರ್. ಲೈವ್ ಆಗಿ? ಲೈವ್ ಆಗಿದೆ. ಮೂವಿಯಲ್ಲಿ ನೋಡಿದ್ರ ಅವ್ರದ್ದು? ಮೂವಿಯಲ್ಲಿ ನೋಡಿದೆ ಸರ್. ಮೂವಿ ನೋಡಿದ್ರಾ? ಎಷ್ಟು ಇಷ್ಟ ಅಂತ ನಿಮ್ಗೆ? ತುಂಬಾ ಇಷ್ಟ ಸರ್. ಯಾಕೆ ಇಷ್ಟ ಅಂತ? ಅವ್ರೊಂಥರ ತುಂಬಾ ಇಷ್ಟ ರೀ. ನಮ್ಮ ಅಪ್ಪನ ಎಷ್ಟು ಇಷ್ಟಪಡ್ತೀನಿ ಅವ್ರನ್ನ ಅಷ್ಟು ಇಷ್ಟಪಡ್ತೀನಿ. ಓಕೆ, ಅಂದ್ರೆ ಅವ್ರ ಮೂವಿ ಎಲ್ಲ ತುಂಬಾ ನೋಡ್ತಿದ್ದೀರಾ? ತುಂಬಾ ನೋಡಿ. ಓಕೆ, ಥ್ಯಾಂಕ್ ಯು. ಎಲ್ರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.